ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ನಿಮಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಸ್ಪೈಸಿ ರವೆ ದೋಸೆ ಅಂತಲೂ ಹೇಳ್ಬೋದು, ರವೆ ದೋಸೆ ಅಂತ ಅಷ್ಟೇ ಏನಾದರೂ ಕರಿಬೋದು. ಸೊ ಇದನ್ನು ಮಾಡೋದು ಹೇಗೆ, ಏನೆಲ್ಲ ಬೇಕಿದಕ್ಕೆ ಅಂಥೇಳಿ ಹೋಗಿ ನೋಡ್ಕೊಂಬರೋಣ. ನಾನಿಲ್ಲಿ ಈ ಒಂದು ಕಪ್ಪಿನ ಅಳತೆಯಲ್ಲಿ ಮೀಡಿಯಮ್ ರವೆ ಅಂತ ಏನು ಹೇಳ್ತೀವಲ್ವಾ, ಆ ಮೀಡಿಯಮ್ ರವೆನ ತೊಗೋತಾ ಇದ್ದೀನಿ. ಇದರಲ್ಲಿ ಒಂದು 3/4 ಕಪ್ನಷ್ಟು ಮೀಡಿಯಮ್ ರವೆ ಮತ್ತು ಇನ್ನೊಂದು 1/4 ಕಪ್ನಷ್ಟು ಚಿರೋಟಿ ರವೆ, ಅಂದರೆ ಪೂರ್ತಿ ಸಣ್ಣ ರವೆ ಇರುತ್ತಲ್ಲ, ಅದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಮೀಡಿಯಮ್ ರವೆನೇ ಇದ್ದರೆ ಮೀಡಿಯಮ್ ರವೆನೇ ನೀವು ಪೂರ್ತಿಯಾಗಿಯೂ ಯೂಸ್ ಮಾಡ್ಕೋಬೋದು. ಸೊ ಈ ಕಪ್ಪಲ್ಲಿ ನಾನು 1 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಈ ರವೆನ ಒಂದು ಬೌಲಿಗೆ ಹಾಕಿಟ್ಟು ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ನಾನು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಹುಳಿ ಮೊಸರು ಇರಲಿಲ್ಲ, ಹಾಗಾಗಿ ನಾನು ಪ್ಯಾಕೆಟ್ ಮೊಸರನ್ನೇ ಹಾಕಿ ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ಹುಳಿ ಮೊಸರು ಇದ್ದರೆ ನೀವು ಬೆಳಿಗ್ಗೆನೇ ನೆನೆಸಿಟ್ಕೋಬೋದು. ನನ್ನ ಹತ್ರ ಹುಳಿ ಮೊಸರು ಇಲ್ಲ ಅಂತ ಹೇಳ್ಕೊಂಡು ನಾನಿಲ್ಲಿ ನೈಟು ನೆನೆಸಿಡ್ತಾಯಿದ್ದೀನಿ. ಅಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ರವೆ ನೆಂದುಬಿಟ್ಟು ಚೆನ್ನಾಗಿ ಹುಳಿ ಬಂದಿರುತ್ತೆ ಅಂತ ಹೇಳಿ. ಹುಳಿ ಮೊಸರು ಇರೋರು ನೀವು ಬೆಳಿಗ್ಗೆ ಎದ್ದು ಕೂಡಲೇ ನೆನೆಸಿಟ್ರೆ ನೀವು ತಿಂಡಿ ಮಾಡೋ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ ಅಂತ ಹೇಳಿ. ಈಗ ನಾನು ಅದರಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕಿ ಅದೇ ಬೌಲಿಗೆ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಮಿಕ್ಸ್ ಮಾಡಿ ಇದನ್ನು ಕಲಸಿಡ್ತಾ ಇದ್ದೀನಿ. ಚೆನ್ನಾಗಿ ರವೆ ಮತ್ತು ಮೊಸರು ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಕಲಸಿ ರಾತ್ರಿ ಮುಚ್ಚಿ ಇಡ್ತಾ ಇದ್ದೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಹುಳಿ ಬಂದಿರುತ್ತೆ. ಕಲಿಸ್ಬೇಕಾದ್ರೆ ಕರೆಕ್ಟಾಗಿ ನಿಮಗೆ ಆದರೆ ಕೈಯಲ್ಲಿನೂ ಕಲಿಸ್ಬೋದು. ಚೆನ್ನಾಗಿ ಎಲ್ಲ ರವೆ ಎಲ್ಲ ಮೊಸರಲ್ಲಿ ಮಿಕ್ಸ್ ಆಗಿದೆ ಅಂಥೇಳಿ ಕನ್ಫರ್ಮ್ ಮಾಡ್ಕೊಂಡಾಗಿದ್ದ ಈಗ ಇದನ್ನು ನಾನು ಮುಚ್ಚಿಡ್ತೀನಿ. ಬೆಳಿಗ್ಗೆ ಅಷ್ಟೊತ್ತಿಗೆ ಇದು ಚೆನ್ನಾಗಿ ಹುಳಿ ಬಂದಿರುತ್ತೆ. ಈಗ ನಾನಿಲ್ಲಿ ಒಂದು 8ರಿಂದ 10 ಹಸಿಮೆಣಸು ಮತ್ತು ಒಂದು ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ರಾತ್ರಿ ನೆನೆಸಿಟ್ಟಿರುವಂಥ ರವೆನ ನೋಡ್ತಾ ಇದ್ದೀನಿ, ಚೆನ್ನಾಗಿ ನೆಂದಿದೆ. ಇದಕ್ಕೆ ನಾನಿಲ್ಲಿ ಒಂದು 2 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೀವು ಮೈದಾ ಹಿಟ್ಟು ಇವಾಗಲಾದರೂ ಹಾಕ್ಕೋಬೋದು, ಅಥವಾ ಇನ್ ಕೇಸ್ ನೀವು ರಾತ್ರಿ ನೆನೆಸಿಡ್ತಾ ಇದ್ದೀನಿ ಅಂತಂದರೆ ರಾತ್ರಿ ರವೆ ಜೊತೆಗೇ ಮೈದಾ ಹಿಟ್ಟನ್ನು ಸಹ ಹಾಕಿ ಮೊಸರಲ್ಲಿ ನೆನೆಸಿಡ್ಬೋದು. ನಾನು ಈಗ ಒಂದು 2 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮೈದಾ ಹಿಟ್ಟು ರವೆ ಒಂದಿಗೆ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿಂದ ನೆಕ್ಸ್ಟು ನಾನು ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತಿಡ್ತೀನಿ. ಅಂದರೆ ನನಗೆ ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು. ಈ ಹಸಿಮೆಣಸು ಮತ್ತು ಶುಂಠಿ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾನು 1 ಇಂಚು ಶುಂಠಿಯನ್ನು ಈ ರೀತಿಯಾಗಿ ಸಿಪ್ಪೆ ತೆಗೆದು ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕು, ಇದಕ್ಕೆ ಒಂದು ಸ್ವಲ್ಪ ಸ್ಪೈಸಿಯಾಗಿ ಇದ್ರೇ ದೋಸೆ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಜಾಸ್ತಿ ಹಸಿಮೆಣಸು ತೊಗೊಂಡು ಗ್ರೈಂಡ್ ಮಾಡಿಕೊಂಡು ನಾನು ಈ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಿಕ್ಸಿ ಜಾರಿಗೆನೆ ಸ್ವಲ್ಪ ನೀರು ಹಾಕಿಬಿಟ್ಟು ತೊಳೆದು ಹಾಕ್ಕೋತಾ ಇದ್ದೀನಿ. ಇದು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಹಿಟ್ಟನ್ನು ಹದ ಮಾಡ್ಕೋಬೋದು. ನಾನೊಂದು ಸ್ವಲ್ಪ ಇಲ್ಲಿ ತಿಳುವಾಗಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಹದದಲ್ಲಿ ಹಿಟ್ಟಿದ್ರೂ ನೀವು ದೋಸೆ ಹೊಯ್ಯೋಕ್ಕೆ ಈಸಿ ಆಗುತ್ತೆ. ಹಾಗೆ ಅದು ಮಿಕ್ಸ್ ಮಾಡಿ ಆಗಿಂದ ನಾನಿಲ್ಲಿ ಇನ್ನೊಂದು ಸೈಡಲ್ಲಿ ಒಲೆ ಮೇಲೆ ಒಗ್ಗರಣೆಗೆ ಇಟ್ಟಿದ್ದೀನಿ. ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಉದ್ದಿನಬೇಳೆ, ಹಾಗೆ ಒಂಚೂರು ಸಾಸಿವೆ ಮತ್ತು ಕಡಲೆಬೇಳೆ, ಇದಿಷ್ಟನ್ನು ಹಾಕಿ ಕೆಂಪಗಾಗೋ ತನಕ ಹುರಿಬೇಕಾಗುತ್ತೆ. ಇದನ್ನು ಸಹ ಆ ದೋಸೆ ಹಿಟ್ಟಿಗೆ ಹಾಕೋದು. ಅದಕ್ಕೆ ನಾನು ನಿಮಗೆ ಆವಾಗಲೇ ಹೇಳಿದೆ, ಇದು ಸ್ಪೈಸಿ ರವೆ ದೋಸೆ ಅಂತ ಹೇಳ್ಬೋದು ಅಂಥೇಳಿ. ಹಾಗೆ ಇಂಗು ಹಾಕ್ಕೊಂಡಿದ್ದೀನಿ. ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಬೇಕಾದ್ರೆ ಕರಿಬೇವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಹಾಕಿಂದ ದೋಸೆ ಎಷ್ಟು ಚೆನ್ನಾಗಿ ಆಗ್ಬೋದು ಅಂಥೇಳಿ ಒಂದು ಇಮ್ಯಾಜಿನ್ ಬಂದಿರ್ಬೋದು ನಿಮಗೆ. ಈಗ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಉದ್ದಿನಬೇಳೆ, ಸಾಸಿವೆ ಎಲ್ಲ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗಿದೆ. ಈಗ ಇದನ್ನು ದೋಸೆ ಬ್ಯಾಟರ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ದೋಸೆ ಬ್ಯಾಟರ್ಗೆ ಹಾಕಿ ಮಿಕ್ಸ್ ಮಾಡೋಣ. ಇದೇ ಒಂದು ರೀತಿ ಹೈಲೈಟ್ ಅಂತ ಹೇಳ್ಬೋದು. ಈ ರೀತಿ ಒಗ್ಗರಣೆ ಹಾಕೋದು, ಹಾಗೆ ಮತ್ತು ಮಸಾಲೆ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ವಿ ನಾವು ಹಸಿಮೆಣಸು ಮತ್ತು ಶುಂಠಿದು, ಅದೇ ಇದಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ
ಈಗ ಅದಕ್ಕೆ ಮತ್ತೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ತಿಳುವಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇನ್ನು ಕಡಿಮೆ ಮಾಡಿಕೊಂಡು ನೀವು ಹಿಟ್ಟು ರೆಡಿ ಮಾಡ್ಕೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ದೋಸೆ ಬ್ಯಾಟರ್ ರೆಡಿ ಆಯಿತು. ದೋಸೆ ಮಾಡೋದು ಹೇಗಂತ ಹೇಳಿ ನೋಡೋಣ. ದೋಸೆ ಹೊಯ್ಯೋಕ್ಕೆ ನಾನಿಲ್ಲಿ ಹಂಚನ್ನು ಒಲೆ ಮೇಲೆ ಇಟ್ಕೊಂಡು ಹಂಚು ಮೊದಲೇ ಬಿಸಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಬಿಸಿ ಆಗಬಾರ್ದು ಈ ದೋಸೆ ಹೊಯ್ಬೇಕಾದ್ರೆ, ಸಾಧಾರಣ ಬಿಸಿ ಆದರೆ ಸಾಕಾಗುತ್ತೆ. ಯಾಕಂದರೆ ಜಾಸ್ತಿ ಬಿಸಿ ಆಗಿಬಿಟ್ರೆ ನಿಮಗೆ ದೋಸೆ ಸ್ಪ್ರೆಡ್ ಮಾಡೋಕ್ಕೆ ಆಗಲ್ಲ, ಎಲ್ಲ ಅಂಟ್ಕೊಂಡು ಗಂಟಾಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಕಡಿಮೆ ಹೀಟಲ್ಲೇ ಇರಬೇಕು ಹಂಚು. ಆವಾಗ ನಿಮಗೆ ನೀಟಾಗಿ ದೋಸೆ ಹೊಯ್ಯಕ್ಕೆ ಬರುತ್ತೆ. ಈ ರೀತಿಯಾಗಿ ನಿಧಾನಕ್ಕೆ ಬಿಡಿಸ್ಕೊಂಡಾಗಿಂದ ನೀವು ಇದ್ರ ಮೇಲ್ಗಡೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ಇದು ಕಾಯೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಬೇಯಿಸಿ ತಿರುಗಿಸಿ ಹಾಕ್ಕೋಬೇಕು. ಎರಡು ಸೈಡಲ್ಲೂ ಇದನ್ನು ನಾವು ಬೇಯಿಸ್ಬೇಕಾಗುತ್ತೆ. ಎರಡು ಸೈಡಲ್ಲೂ ಚೆನ್ನಾಗಿ ಬೆಂದಾಗಿಂದ ಇದನ್ನು ನಮಗೆ ತಿನ್ನೋಕ್ಕೆ ರೆಡಿ ಇರುತ್ತೆ. ಸೊ ಆವಾಗಲೇ ಹೇಳಿದೆ ಅಲ್ಲ ನಾನು ನಿಮಗೆ, ಜಾಸ್ತಿ ಬಿಸಿ ಇರಬಾರ್ದು ಹಂಚು ಅಂಥೇಳಿ. ಸೊ ಒಂದು ದೋಸೆ ತೆಗೆದಾಗಿಂದ ಯೂಶ್ವಲಿ ಹಂಚು ಒಂದು ಸ್ವಲ್ಪ ಜಾಸ್ತಿ ಬಿಸಿನೇ ಇರುತ್ತೆ. ಹಾಗೇನಾದರೂ ಇದ್ದಾಗ ನೀವು ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಒರೆಸ್ಕೊಂಡು ಹೀಟ್ ಕಡಿಮೆ ಮಾಡಿಕೊಂಡು ನೀವು ಆಮೇಲೂ ಸಹ ದೋಸೆನ ಹೊಯ್ಬೋದು. ಇದಕ್ಕೆ ಸೈಡ್ ಆಗಿ ಚಟ್ನಿ ಪಲ್ಯ ಈ ರೀತಿದು ಏನೂ ಬೇಕಾಗಲ್ಲ. ಯಾಕಂದರೆ ಇದರಲ್ಲಿನೇ ಖಾರ ಇರೋದ್ರಿಂದ ಉಪ್ಪಿರೋದ್ರಿಂದ ಎಲ್ಲ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇಷ್ಟಪಡೋರು ಬೇಕಿದ್ರೆ ನೀವು ಚಟ್ನಿನೂ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಇದ್ರ ಜೊತೆಗೆ ಬೆಲ್ಲನೂ ಸರ್ವ್ ಮಾಡ್ತಾಯಿದ್ದೀನಿ. ಯಾಕಂದರೆ ದೋಸೆ ಸ್ಪೈಸಿ ಆಗಿರುತ್ತೆ, ಜೊತೆಗೆ ಒಂದು ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ನಾನು ಇದ್ರ ಜೊತೆಗೆ ಬೆಲ್ಲನೂ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರವೆ ದೋಸೆ, ಸ್ಪೈಸಿ ರವೆ ದೋಸೆ ಮಾಡೋದು ಹೇಗಂಥೇಳಿ. ಸೊ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಕೊಂಡು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಾಗುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಫುಲ್ ಸಣ್ಣ ಉರಿಯಲ್ಲಿ ನೀವು ಇದನ್ನು ಇಟ್ಕೊಂಡು ಬೇಯಿಸ್ಬೋದು, ಇನ್ನೂ ಕ್ರಿಸ್ಪಿ ಆಗುತ್ತೆ. ಸೊ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತು ಹೋಗಿ ಬರ್ತೀನಿ, ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.